ಆತ್ಮೇರೆ ನಮಸ್ಕಾರ. ನಮ್ಮ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕಡ್ಡಾಯವಾಗಿರಲೇಬೇಕಾದಂಥ ಒಂದು ಸಮಿತಿಯ ಕುರಿತು ಈ ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿ ಹಂಚಿಕೊಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನಮ್ಮ ದೇಶದಲ್ಲಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕನ್ನು ಕೊಡಲಾಗಿದೆ. ಹಾಗಾಗಿ ಈ ದೇಶದ ಪ್ರತಿಯೊಂದು ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕೊಡಬೇಕು ಅಂತ 2009ರಲ್ಲಿ ಕಾಯ್ದೆ ಕೂಡ ಬಂತು. ಆದರೆ ಇನ್ನೂ ಕೂಡ ಸಾಕಷ್ಟು ಮಕ್ಕಳು ಶಾಲೆಯ ದಾಖಲಾತಿ ಇರ್ಬೋದು ಮತ್ತು ಹಾಜರಾತಿ ಉಳಿಸ್ಕೊಳ್ಳೋದ್ರಲ್ಲಿ ಸವಾಲು ಎದುರಿಸ್ತಾ ಇದ್ದಾರೆ. ಇದನ್ನ ಪಂಚಾಯಿತಿ ಹಂತದಲ್ಲಿ ಖಚಿತಪಡಿಸ್ಕೊಳ್ಬೇಕು ಹಾಗೂ ಎಲ್ಲಾ ಮಕ್ಕಳಿಗೂ ಕೂಡ ಈ ಕಾಯ್ದೆಯ ಆಶಯವನ್ನ ತಲುಪಿಸ್ಬೇಕು ಮತ್ತು ಪ್ರತಿಯೊಂದು ಮಗುವನ್ನು ಸುಶಿಕ್ಷಣ ಕೊಡುವಂತಹ ಮೂಲಕ ಮುಖ್ಯವಾಹಿನಿಗೆ ತರಬೇಕು ಅನ್ನುವ ಕಾರಣಕ್ಕೆ ಹಲವಾರು ಪ್ರಯತ್ನಗಳು ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ 2020ರಲ್ಲಿ ಒಂದು ಬಹಳ ಮುಖ್ಯವಾದಂಥ ಸುತ್ತೋಲೆ ಬಂತು. ಪ್ರತಿ ಗ್ರಾಮ ಪಂಚಾಯಿತಿಯು ಕೂಡ ಕಡ್ಡಾಯವಾಗಿ ಪಂಚಾಯಿತಿ ಮಟ್ಟದ ಶಿಕ್ಷಣ ಕಾರ್ಯಪಡೆ ರಚನೆ ಮಾಡಬೇಕು ಅಂತ ಆದೇಶ ಆಗಿದೆ. ಈ ಪಂಚಾಯಿತಿ ಮಟ್ಟದ ಶಿಕ್ಷಣ ಕಾರ್ಯಪಡೆಯಲ್ಲಿ ಆ ಪಂಚಾಯಿತಿಯ ಅಧ್ಯಕ್ಷರು ಯಾರಿದ್ದಾರೆ ಅವರೇ ಈ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ. ಈಗ ಅಧ್ಯಕ್ಷರು ಇಲ್ಲ, ಸದ್ಯಕ್ಕೀಗ ಅವರ ಕಾಲಾವಧಿ ಮುಗಿದಿದೆ. ಈಗ ಆಡಳಿತಾಧಿಕಾರಿ ಯಾರು ಇರ್ತಾರೆ ಅವರ ಅಧ್ಯಕ್ಷರು ಇರ್ತಾರೆ. ಇನ್ನು ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲಾ ಶಾಲೆಗಳ ಸರ್ಕಾರಿ ಶಾಲೆಗಳೇನಿದಾವೆ ಎಲ್ಲಾ ಶಾಲೆಗಳ SDMC ಅಧ್ಯಕ್ಷಗಳು ಇದ್ರ ಮೆಂಬರ್ ಇರಬೇಕು. ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು ಇದ್ರ ಮೆಂಬರ್ಸ್ ಇರಬೇಕು. ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ, ಗ್ರಂಥಪಾಲಕರು ಹಾಗೂ ಆ ಪಂಚಾಯಿತಿ ವ್ಯಾಪ್ತಿಯ VRW ಮತ್ತು ಅಲ್ಲಿನ ನಿವೃತ್ತ ಶಾಲೆಯ ಶಾಲಾ ಶಿಕ್ಷಕರು ಯಾರಾದರೂ ಒಬ್ರು ಇದ್ರೆ ಮುಖ್ಯ ಶಿಕ್ಷಕರು ಅವ್ರನ್ನ ತಗೊಳ್ಳುವಂಥದ್ದು ಮತ್ತು ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೈಯರ್ ಲೆವೆಲ್ ಶಾಲೆ ಯಾವುದಿದೆ ಸರ್ಕಾರಿ ಶಾಲೆಯಲ್ಲಿ ಹಿರಿಯ ತರಗತಿಯ ಮಕ್ಕಳು ಒಂದು ಹುಡುಗ ಒಂದು ಹುಡುಗಿಯನ್ನು ಆಯ್ಕೆ ಮಾಡ್ಕೋಬೇಕು. ಇಡೀ ಕಮಿಟಿಗೆ PDO ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ಇವರು ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಸೇರ್ತಾ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲೆ ಬಿಟ್ಟ ಮಕ್ಕಳಿದಾರ, ಎಲ್ಲ ಶಾಲೆಗೆ ಸುವ್ಯವಸ್ಥಿತವಾದಂತಹ ಸೌಲಭ್ಯಗಳನ್ನ ನೀಡಲಾಗಿದೆಯೇ, ಏನಾದರೂ ಕೊರತೆಗಳಿದೆಯೇ, ಹಾಜರಾತಿ ಇದೆಯಾ ಮತ್ತು ಅಂಗನವಾಡಿಯ ಶಿಕ್ಷಣ ಹೇಗೆ ನಡೀತಾ ಇದೆ, ಅಲ್ಲಿಂದ ಶಾಲೆಗೆ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ, ಹೀಗೆ ಒಟ್ಟಾರೆ ತಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಮೇಲುಸ್ತುವಾರಿ ಮಾಡುವ, ಪರಿಣಾಮಕಾರಿ ಅನುಷ್ಠಾನ ಮಾಡುವ ಜವಾಬ್ದಾರಿ ಈ ಕಮಿಟಿಲಿ ಇದೆ. ದುರದೃಷ್ಟವಶಾತ್ ಎಷ್ಟೋ ಗ್ರಾಮ ಪಂಚಾಯಿತಿಗಳನ್ನ ನಾನು ಖುದ್ದು ಭೇಟಿ ಮಾಡಿದ್ದೀನಿ. ಈ ಸಮಿತಿ ರಚನೆ ಆಗಿಲ್ದಿರೋದು ಗಮನಕ್ಕೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ಈ ಕಮಿಟಿ ಮತ್ತು ಮಕ್ಕಳ ರಕ್ಷಣೆ, ಇಡೀ ಶಿಕ್ಷಣದ ಜೊತೆ ರಕ್ಷಣೆ ಪಂಚಾಯತಿ ಆದ್ಯತೆ ಆಗಬೇಕು, ಹಾಗಾಗಿ ಸೂಕ್ತ ಕ್ರಮ ತಗೋಬೇಕು ಅಂತ ಒಂದು ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ದೆ. ಸರ್ಕಾರ ನನ್ನ ಮನವಿಯನ್ನು ಸ್ಪಂದಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತ್ ಸಿಇಒರಿಗೆ ಇದನ್ನ ಬಲಪಡಿಸಬೇಕು, ಈ ಸಮಿತಿಗಳ ರಚನೆ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಯಾರೆಲ್ಲ ಈ ವಿಡಿಯೋ ತಾವು ನೋಡ್ತಿದ್ದೀರಿ, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಕಮಿಟಿ ರಚನೆ ಆಗಿದೆಯೇ, ಪ್ರಾಪರ್ ಆಗಿ ಫಂಕ್ಷನ್ ಆಗ್ತಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಕೇವಲ ಸರ್ಕಾರ ಸುತ್ತೋಲೆ ಕೊಟ್ಟ ಮಾತ್ರಕ್ಕೆ ಆಗಲ್ಲ. ಸಾರ್ವಜನಿಕರವಾಗಿ ನಾವು ಕೂಡ ಈ ಒಂದು ಪ್ರಶ್ನೆ ಮಾಡುವ, ನೋಡುವ ಮತ್ತು ಅದರಲ್ಲಿ ಭಾಗವಹಿಸುವ, ಸಪೋರ್ಟ್ ಮಾಡುವ ಕೆಲಸ ಮಾಡಿದ್ರೆ ಮಾತ್ರ ಈ ತರದ ಸುತ್ತೋಲೆಗಳಿಗೆ ಒಂದು ಶಕ್ತಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವಿಡಿಯೋ ತಾವ್ಯಾರು ನೋಡ್ತಾ ಇದ್ದೀರಿ, ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನ ಖಚಿತಪಡಿಸುವಂತ ಒಂದು ಕೆಲಸವನ್ನ ಮಾಡಿ. ಇನ್ನು ಈ ತರದ ಹಲವಾರು ಮಾಹಿತಿಗಳಿಗೆ ನೀವಿನ್ನೂ ಕೂಡ ಈ ಪೇಜ್ನ ಫಾಲೋ ಮಾಡ್ತಾ ಇದ್ದಿದ್ರೆ ದಯವಿಟ್ಟು ಫಾಲೋ ಮಾಡಿ. ಮತ್ತಷ್ಟು ಸರ್ಕಾರದ ಉಪಯುಕ್ತ ಮಾಹಿತಿಯನ್ನ ತಿಳ್ಕೊಳ್ಳಿ. ಧನ್ಯವಾದ.